ಕಾಮಧೇನು ಹೇಳಕ್ಕಾಗ್ತಾ ಇಲ್ಲ, ಅಳಕ್ಕಾಗ್ತಾ ಇಲ್ಲ, ವಿರೋಧಿಸಕ್ಕಾಗ್ತಾ ಇಲ್ಲ. ಆ ಪ್ರಾಣಿ ಮಾಡಿದ ತಪ್ಪಾದ್ರೂ ಏನು? ಹಾಲು ಕೊಟ್ಟಿದ್ದೇ ತಪ್ಪ? ಮೂತ್ರದಿಂದ ಸರ್ವ ರೋಗಗಳನ್ನು ನಿವಾರಣೆ ಮಾಡ್ತಾ ಇರುವಂತಹದ್ದೇ ತಪ್ಪ? ಈ ದೇಶದಲ್ಲಿ ಸಾವಿರಾರು ವರ್ಷದಿಂದ ಗೋವನ್ನ, ಆಕಳನ್ನ, ಹಸುವನ್ನ ತಾಯಿ ತಾಯಿ ಗೋ ಮಾತಾ ಅಂತ ಹೇಳಿ ಪೂಜೆ ಮಾಡಿದ್ದನೇ ತಪ್ಪಾಯ್ತಾ? ಸೊ ಈ ರೀತಿಯ ನಿರಂತರವಾಗಿ ಈ ದೇಶದಲ್ಲಿ ಆಗ್ತಾ ಇರುವಂತ ಗೋಹತ್ಯೆಯ ನಿಲ್ಲಿಸಕ್ಕೆ ಎಲ್ಲರೂ ಪ್ರಯತ್ನ ಮಾಡಿದ್ರು. ಸಾಧು ಸಂತರು, ಸ್ವಾಮೀಜಿಗಳು, ಸಾಹಿತಿಗಳು, ಹಿಂದೂ ಹೋರಾಟಗಾರರು. ಸೊ ಎಲ್ಲರ ಪ್ರಯತ್ನ ಇದ್ರೂ ಕೂಡ ಇನ್ನೂ ನಿರಂತರವಾಗಿ ನಡೆಯುತ್ತೆ ಅಂತಂದ್ರೆ ಸಂವಿಧಾನ ವಿರೋಧಿ. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದಲ್ಲೇ ಬರೆದಿದ್ದಾರೆ, 48ನೇ ವಿಧಿ ಏನ್ ಹೇಳುತ್ತೆ? ಯಾವುದು ಕೃಷಿಗೆ, ಒಕ್ಕಲತನಕ್ಕೆ ಯಾವುದು ಇವತ್ತು ಬೇಕಾಗತ್ತೆ, ಅಗ್ರಿಕಲ್ಚರ್ಗೆ ಬೇಕಾದಂತ ಎಲ್ಲಾ ಪ್ರಾಣಿಗಳ ರಕ್ಷಣೆ ಎಲ್ಲರ ಹೊಣೆ ಅಂತನ್ನುವಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಬರೆದು ಇಟ್ಟಿದ್ದಾರೆ. ಸೊ ಕೃಷಿಗೆ ಇವತ್ತು ಒಂದು ಎತ್ತು, ಒಂದು ಆಕಳು, ಒಂದು ಹೋರಿ ತಗೊಳ್ಬೇಕಾದ್ರೆ ರೈತನ ಕಣ್ಣೀರು ಬರ್ತಾ ಇದೆ. ಲಕ್ಷಗಟ್ಟಲೆ ಇವತ್ತು ವ್ಯವಹಾರ ಆಗ್ತಾ ಇರೋದು ಬಡ ರೈತ ಅದನ್ನು ತಗೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಗೋ ಹತ್ಯೆ ಕಾರಣ. ಗೋವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಹೋರಿ, ಎತ್ತುಗಳು, ಎಮ್ಮೆಗಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಇದೆಲ್ಲ ಗೊತ್ತಿದ್ದಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಟಿಗೋಸ್ಕರ, ಮುಸ್ಲಿಮರ ಓಲೈಕೆಗೋಸ್ಕರ ಇವತ್ತು ಇದನ್ನ ಮುಕ್ತವಾದಂತಹ ವಾತಾವರಣ ನಿರ್ಮಾಣ ಮಾಡ್ತಾ ಇರೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ನೀವೇನು ಕುಡಿತಾ ಇದ್ದೀರಿ? ನಿಮ್ಮ ಮನೆಯ ಮಕ್ಕಳು ಆಕಳ ಹಾಲು, ಎಮ್ಮೆ ಹಾಲು ಕುಡಿತಾ ಇದಾರೆ ಇಲ್ಲೋ? ಯಾರು ಹುಚ್ಚು ಕುಡಿತಾ ಇದಾರೇನೋ? ಕತ್ತೆ ಹುಚ್ಚು ಕುಡಿತಾ ಇದಾರೆ ನೀವು? ಇಲ್ಲಿ ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಇದೆ. ಕಾಯ್ದೆ ಇದ್ದಾಗಲೂ ಕೂಡ ಇವತ್ತು ಅನಧಿಕೃತವಾದಂತ ಕಸಾಯಿಖಾನೆಗಳು, ಗೋಕಳ್ಳತನ, ಗೋಮಾಂಸ ರಫ್ತಾಗೋದು, ಇದೆಲ್ಲ ನೋಡಿದ್ರೆ ಎಲ್ಲಿದೆ? ಇಂಗ್ಲಿ ಉದಾಹರಣೆ ಏನಾಗ್ತಾ ಇದೆ?